Okay, dear students. See here, as we discuss now, our HTML program should be typed in STA or Notepad in this manner. And also all in the last of the classes also you understood. I am going to share the screen in front of you people now. Just observe it. Notepad ಒಳಗಡೆ ನಾವು ಬರಿಬೇಕು ಅಂತ ಕಲ್ತೀವಿ ಲಾಸ್ಟ್ ಕ್ಲಾಸಸ್ ಒಳಗಡೆ. ನೋಟ್ಪ್ಯಾಡ್ ಒಳಗಡೆ ಈ ರೀತಿ ನೀವು ಟೈಪ್ ಮಾಡ್ತೀರಿ. ಟೈಪ್ ಮಾಡುವಾಗ ಒಮ್ಮೆ ನಾವು ಏನ್ ಕಲ್ಸಿವಿ ನಿಮ್ಗೆ ಅಂತಂದ್ರೆ ನೀವು ನೆನ್ಪು ಮಾಡ್ಕೊಂಡಿದ್ರೆ ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್ ಏನೇನ್ ಇರಬೇಕು ಅಂತಾನು ಡಿಸ್ಕಷನ್ ಮಾಡಿದೀವಿ. ದಟ್ ವಿ ಕಾಲ್ಡ್ ಅಸ್ ಯಾವ್ಯಾವ ರೀತಿಲಿ ಬರುತ್ತೆ ಅಂತ ಹೇಳಿ, ರೈಟ್? ಸೊ XHTML ಡಾಕ್ಯುಮೆಂಟ್ ಸ್ಟ್ರಕ್ಚರ್ ಅಂತ ಕಲ್ತಿದ್ವಿ ನಾವು. XHTML ಡಾಕ್ಯುಮೆಂಟ್ ಸ್ಟ್ರಕ್ಚರ್ ದಾಗ ಅವರ್ ಫಸ್ಟ್ ಲೈನ್ ಮಸ್ಟ್ ಬಿ ಆಲ್ವೇಸ್ ಅನ್ XML ವರ್ಷನ್ಸ್, ರೈಟ್? ಆಲ್ವೇಸ್ ಅದು XML ವರ್ಷನ್ ಅನ್ನ ಇಂಡಿಕೇಟ್ ಮಾಡುತ್ತಾ, ಆಮೇಲೆ ಎನ್ಕೋಡಿಂಗ್ ವರ್ಷನ್ ಇಂಡಿಕೇಟ್ ಮಾಡ್ತಾ ಅಂತ ಕಲ್ತೀವಿ. ನೆಕ್ಸ್ಟ್ ಸೆಕೆಂಡ್ ಲೈನ್ ಇಸ್ ಡಾಕ್ಯುಮೆಂಟ್ ಟೈಪ್. ಸೆಕೆಂಡ್ ಲೈನ್ ಡಾಕ್ಯುಮೆಂಟ್ ಟೈಪ್ ಇರುತ್ತೆ ಅಂತ ಹೇಳ್ತೀವಿ. ಅಂಡ್ ಎವ್ರಿ XHTML ಸ್ಟ್ರಕ್ಚರ್, ನಮ್ದು ಯಾವತ್ತೂ XHTML ಸ್ಟ್ರಕ್ಚರ್ ಒಳಗಡೆ 4 ಟ್ಯಾಗ್ ಗಳು ಕಂಪಲ್ಸರಿ ಇರ್ತವೆ. HTML, ಹೆಡ್, ಬಾಡಿ, ರೈಟ್? ಆಮೇಲೆ ಟೈಟಲ್ ಅಂತ ಹೇಳ್ತೀವಿ. HTML ಬರ್ತದ, ಹೆಡ್ ಬರ್ತದ, ಟೈಟಲ್ ಬರ್ತದ, ಬಾಡಿ ಬರ್ತದ ಅಂತ ಹೇಳ್ತೀವಿ. ಎವ್ರಿ ಟ್ಯಾಗ್ ಸ್ಟಾರ್ಟ್ಸ್ ವಿತ್ ಓಪನ್ ಅಂಡ್ ಕ್ಲೋಸಿಂಗ್ ಆಂಗ್ಯುಲರ್ ಬ್ರಾಕೆಟ್ಸ್ ಅಂತ ಕಲ್ತಿದ್ವಿ. ಪ್ರತಿಯೊಂದು ಟ್ಯಾಗ್ಗಳು ಓಪನ್ ಮತ್ತು ಓಪನ್ ಆಂಗ್ಯುಲರ್ ಬ್ರಾಕೆಟ್ ಅಂಡ್ ಕ್ಲೋಸಿಂಗ್ ಆಂಗ್ಯುಲರ್ ಬ್ರಾಕೆಟ್ ಒಳಗೆ ಬರ್ತಾವು. ಅಂಡ್ ಆಲ್ ಟ್ಯಾಗ್ಸ್ ಮಸ್ಟ್ ಬಿ ರಿಟನ್ ಇನ್ ಅ ಸ್ಮಾಲ್ ಕೇಸಸ್. ಎಲ್ಲಾ ಟ್ಯಾಗ್ ಗಳನ್ನ ಸ್ಮಾಲ್ ಕೇಸಸ್ ಒಳಗಡೆ ಬರಿತೀವಿ ಅಂತ ಕಲ್ತಿದ್ರಿ, ರೈಟ್? Then we learn about paragraph tag, we learn about line break tag, we learn about black quote tags. Black quote tag ಅಂದ್ರೆ ಏನಂತ ಕಲ್ತಿದ್ವಿ. And also we learn about font styles, bold, italic ಮಾಡೋ ರೀತಿ ಒಳಗಡೆ ಅಂತ. There are some 3 content related tags are also there. Apart from that, if you want to change your font style or something like, you used to work with the CSS, that is cascading style sheet, that we are going to discuss in detail in the next of the classes. Next unit ಒಳಗಡೆ ನಮಗೆ CSS ಅಂತ ಅದ, ಅಲ್ಲಿ ನಾವು ಡಿಟೇಲ್ಡ್ ಆಗಿ ಕಲಿತೀವಿ. ಅದ್ರ ಜೊತೆಗೆ ನಾವು ಇಲ್ಲಿ ಬರೇ ಫಾಂಟ್ ಸ್ಟೈಲ್ ಮೇಲೆ ಬೇಸಿಕ್ ಕಂಟೆಂಟ್ ಚೇಂಜ್ ಮಾಡ್ಲಿಕ್ಕೆ ನಾವು EM ಅನ್ನೋ ಟ್ಯಾಗ್ ಯೂಸ್ ಮಾಡ್ತೀವಿ, ಸ್ಟ್ರಾಂಗ್ ಅನ್ನೋ ಟ್ಯಾಗ್ ನ ಯೂಸ್ ಮಾಡ್ತೀವಿ ಅಂತ ಕಲ್ತಿದ್ವಿ, ರೈಟ್? So that only we discussed in the last classes. All tags should be written in angular brackets. ಎಲ್ಲ ಟ್ಯಾಗ್ ಗಳನ್ನ ಈ ಆಂಗ್ಯುಲರ್ ಬ್ರಾಕೆಟ್ಸ್ ಒಳಗಡೆ ಬರಿತೀವಿ. ಕ್ಲೋಸ್ ಮಾಡ್ಲಿಕ್ಕೆ ಇದೇ ರೀತಿ ಆಂಗ್ಯುಲರ್ ಬ್ರಾಕೆಟ್ ಒಳಗಡೆ ಬರಿತೀವಿ ಅಂತ ಹೇಳಿದ್ವಿ. ಸ್ಲಾಶ್ ಹಾಕಿ ಬ್ಲಾಕ್ ಕೋಟ್. This is open the tag, this is closing the tag. ಇದು ಓಪನ್ ಮಾಡೋದು, ಇದು ಕ್ಲೋಸ್ ಮಾಡೋದು ಅಂತ ಹೇಳ್ತೀವಿ, ರೈಟ್? After that you should click on file and you should click on save button. Once you click on save button, you used to type this as, for example, any number ನೀವು ಏನ್ ಮಾಡ್ತೀರಿ, ಈಗ ಏನ್ ಬರೀಲಿಕ್ಕೆ ಇರ್ತೀರಲ್ಲ, ಈಗ ಬರೆಯುವಾಗ ಇದು ನೀವೆಲ್ಲ ಒಂದು ಲೊಕೇಶನ್ ದಾಗ ಬರೀತೀರಿ. ಬ್ಲಾಕ್ ಅಂತ ಅದ, block.html. ಇಲ್ಲಿ ನೀವು .html ಅಂತ ಕೊಡ್ಬೇಕಾಗತ್ತೆ, ರೈಟ್? .html ಅಂತ ಕೊಟ್ಟ ನಂತರ just a minute. Once you give this as a block HTML, then the icon will be converted. ನೀವು ಈ ರೀತಿ ಅದ, ನಾನು ಈ ರೀತಿ ನಂದು ಯಾವ್ದು ಬ್ರೌಸರ್ ಇದೆ ಆ ಬ್ರೌಸರ್ ಪ್ರಕಾರ ಬರುತ್ತೆ. block.html ಅಂತ ಟೈಪ್ ಮಾಡಿದ್ದೀನಿ, ಇದು block.html ಈ ರೀತಿ ನಿಮ್ಗೆ ಐಕಾನಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಡಬಲ್ ಕ್ಲಿಕ್ಕಿಂಗ್ ಆನ್ ದಿಸ್, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬ್ರೌಸರ್ ಓಪನ್ ಆಗುತ್ತೆ, ರೈಟ್? ಡಬಲ್ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಗೆ ಬ್ರೌಸರ್ ಒಳಗಡೆ ಓಪನ್ ಆಗುತ್ತೆ. ಇದು ನಿಮ್ದು ಔಟ್ಪುಟ್ ಆಗಿರುತ್ತೆ ಅಂತ ಹೇಳ್ತೀವಿ. ಸಿಮಿಲರ್ ವೇ ವಿ ಯೂಸ್ ಟು ಟೈಪ್ XHTML ಡಾಕ್ಯುಮೆಂಟ್ ಅಂಡ್ ವಿ ಯೂಸ್ ಟು ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್ಸ್. ಈ ರೀತಿ ಒಳಗಡೆ ನಾವು XHTML ಡಾಕ್ಯುಮೆಂಟ್ ಅನ್ನ ಟೈಪ್ ಮಾಡ್ತೀವಿ, ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ, ರೈಟ್? ನಮಗೂ ಕೂಡ ಲ್ಯಾಬಿಗೆ ಬಂದಾಗ ನಾವು ನೋಟ್ಪ್ಯಾಡ್ ಒಳಗಡೆ ಟೈಪ್ ಮಾಡಿ .html ಅಂತ ಸೇವ್ ಮಾಡಿ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಬ್ರೌಸರ್ ಒಳಗಡೆ ರನ್ ಮಾಡ್ತೀವಿ. ದಿಸ್ ಇಸ್ ದ ಪ್ರೊಸೀಜರ್ ಟು ರೈಟ್ ದ ಪ್ರೋಗ್ರಾಮ್ ಅಂಡ್ ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್ಸ್. To write that program, we are learning the tags. ಆ ಡಾಕ್ಯುಮೆಂಟೇಶನ್ ಹೆಂಗ್ ಕಾಣಿಸ್ಬೇಕು ಅನ್ನೋದು ಟ್ಯಾಗ್ ಮೇಲೆ ಡಿಸೈಡ್ ಆಗುತ್ತೆ. ಅದಕ್ಕೆ ನಾವ್ ಏನ್ ಪ್ಲಾನ್ ಮಾಡಿರ್ತೀವಿ ಅದರ ಪ್ರಕಾರ ಟ್ಯಾಗ್ ಗಳನ್ನ ಕಲೀಲಿಕ್ಕತ್ತೀವಿ. ಒನ್ ಬೈ ಒನ್ ನಾವು ಟ್ಯಾಗ್ ಗಳನ್ನ ಕಲಿತಾ ಇದೀವಿ. ಇವತ್ತಿನ ಕ್ಲಾಸ್ ಒಳಗಡೆ ನಾವು ನಿಮ್ಗೆ ಹೊಸ ಟ್ಯಾಗ್ ಗಳನ್ನ ಕಲೀಲಿಕ್ಕತ್ತೀವಿ, ಮತ್ತೊಂದಿಷ್ಟು ಟ್ಯಾಗ್ ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂತ ಹೇಳೋದು, ರೈಟ್? Now in the today's class we used to start with one more tag, that is character entity ಅಂತ ಒಂದು ಟಾಪಿಕ್ ಇದೆ. ಕ್ಯಾರೆಕ್ಟರ್ ಎಂಟಿಟಿ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ. Is it visible to you people? The screen is visible? Kindly raise your hand or message me in a chat box. Okay. Okay, before going to explain this, did you got how to type the program and how to execute the program of HTML programs? ಇದನ್ನ ಮುಂದೆ ಹೋಗಕ್ಕಿಂತ ಮುಂಚೆ ನಿಮ್ಗೆ HTML ಪ್ರೋಗ್ರಾಮ್ ಹೆಂಗ್ ಬರೆದು ರನ್ ಮಾಡ್ಬೇಕಂತ ಗೊತ್ತಾಗಿದೆಯಲ್ಲ? Very good. Many of you people are replied in a group, right?
See, now we are discussing about one more tag, that is character entity. Why character entity andre ಏನು ಅಂತ ಹೇಳಿ, right? These are special characters. Character entities ಅಂದ್ರೆ ಏನಂತ ಕರಿತೀವಿ ಅಂದ್ರೆ, these are some special characters. HTML provides a collection of special characters that are sometimes needed in a document but cannot be typed as themselves, right? ಕೆಲವೊಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಗಳು ಬರ್ತಾವು, ಇವನ್ನ ನಮ್ಗೆ ಬೇಕಾಗ್ತಾವು, ನನ್ನ ಡಾಕ್ಯುಮೆಂಟ್ ಒಳಗಡೆ ಡಿಸ್ಪ್ಲೇ ಮಾಡ್ಲಿಕ್ಕೆ ಬೇಕಾಗ್ತಾವು, ಬಟ್ ಅವು ಆಕ್ಚುಲಿ ಹೆಂಗ್ ಅದಾವಲ್ಲ ಹಂಗ ಟೈಪ್ ಮಾಡಕ್ ಬರಲ್ಲ, ಹಂಗ ಟೈಪ್ ಮಾಡಿ ಯೂಸ್ ಮಾಡಕ್ ಬರಲ್ಲ, ರೈಟ್? ಇನ್ ಸಮ್ ಕೇಸಸ್ ದೀಸ್ ಕ್ಯಾರೆಕ್ಟರ್ಸ್ ಆರ್ ಯೂಸ್ಡ್ ಇನ್ HTML ಇನ್ ಸಮ್ ಸ್ಪೆಷಲ್ ವೇ. ಕೆಲವೊಂದು ಕಡೆ ಅವನ್ನ ನಾವು ಸ್ಪೆಷಲ್ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅಂತ ಕೊಡ್ತಾನ ಅವನು, ಯಾರು ಗ್ರೇಟರ್ ದೆನ್ ಲೆಸ್ ದೆನ್ ಅಂತ ಹೇಳಿ. ಇದರ ಅರ್ಥ ತಿಳ್ಕೊಬೇಕು. ವೆರಿ ಸಿಂಪಲ್ ಸೆಂಟೆನ್ಸ್ ಹೇಳಿಗತ್ತ ನಾವು ನಿಮ್ಗೆ ಏನಪ್ಪಾ ಅಂದ್ರೆ, ನೀವೇನಾದ್ರೂ ನಿಮ್ಮ ಡಾಕ್ಯುಮೆಂಟ್ ಒಳಗಡೆ ಈ ರೀತಿ ಹಾಕ್ಬೇಕಾಗಿದೆ. ಫಾರ್ ಎಕ್ಸಾಂಪಲ್ 50 ಈಸ್ ಲೆಸ್ ದೆನ್ 60 ಅಂತ ಬರಿಬೇಕಾಗಿದೆ, ನಿಮ್ ಡಾಕ್ಯುಮೆಂಟ್ ಒಳಗಡೆ ಡಿಸ್ಪ್ಲೇ ಮಾಡ್ಬೇಕಾಗಿದೆ. ಇಫ್ ಯು ರೈಟ್ ಆಂಗ್ಯುಲರ್ ಬ್ರಾಕೆಟ್, ಇಟ್ ಫೀಲ್ಸ್ ದಟ್ ಇಟ್ ಮೇ ಬಿ ದ ಟ್ಯಾಗ್. ಅದು ಟ್ಯಾಗ್ ಅದ ಅಂತ ತಿಳ್ಕೋಬಹುದು. ನನ್ನ ಬ್ರೌಸರ್ ಅದನ್ನ ಟ್ಯಾಗ್ ಅಂತ ತಿಳ್ಕೋಬಹುದು, ಯಾಕಂದ್ರೆ ನಾವು ಲೆಸ್ ದೆನ್ ಅನ್ನೋ ಬದಲಿ ಅಲ್ಲಿ ಟ್ಯಾಗಿಗೋಸ್ಕರ ಯೂಸ್ ಮಾಡ್ತೀವಿ ಆಂಗ್ಯುಲರ್ ಬ್ರಾಕೆಟ್ಸ್ ಗಳನ್ನ ಅಂತ ಹೇಳಿ. ಹಂಗ ದೇರ್ ಆರ್ ಸಮ್ ಕ್ಯಾರೆಕ್ಟರ್ಸ್ ವಿಚ್ cannot be directly used by themselves. ಅವ್ ಹೆಂಗದಾವಲ್ಲ ಹಂಗೆ ಬರ್ದೀವಿ ಅಂದ್ರೆ ನನ್ನ ಪ್ರೋಗ್ರಾಮ್ ರನ್ ಆಗ್ಲಿಕ್ಕಿಲ್ಲ, ಅಥವಾ ನನಗದು ಡಿಸ್ಪ್ಲೇ ಮಾಡ್ಲಿಕ್ಕಿಲ್ಲ ಅಂತ ಹೇಳಿಗತ್ತಾರ ಅವರು. ಅದ್ರ ಬದಲಾಗಿ ನಾವು ಸ್ಪೆಷಲ್ ಕ್ಯಾರೆಕ್ಟರ್ ಗಳನ್ನ ಹಾಕಿ ಅದನ್ನ ಡಿಸ್ಪ್ಲೇ ಮಾಡ್ತೀವಿ. ಅವಕ್ಕೆ ಕ್ಯಾರೆಕ್ಟರ್ ಎಂಟಿಟೀಸ್ ಅಂತ ಕರೀತಾರೆ, ರೈಟ್? In other cases, the characters do not appear on the keywords, such as small raised circles that represent the degrees in reference to temperature. Or finally, there is no non-breaking spaces. Now space kodkote hogtivi, a space work agilla, which browser regard as a hard space. They do not squeeze them out as do their multiple spaces. These special characters are defined as entities. Inta special character galanna navu ಏನು ಮಾಡ್ಲಿಕತ್ತೀವಿ, entities ಆಗಿ ಡಿಫೈನ್ ಮಾಡ್ಲಿಕತ್ತೀವಿ, which are codes for the characters. ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಗೆ ಒಂದಿಷ್ಟು ಕೋಡ್ ಕೊಟ್ಟಿವಿ, ರೈಟ್? An entity in a document is replaced by its associated character by the browsers. ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ನ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಆ ಎಂಟಿಟಿನ ಹಾಕ್ತಿವಿ. ಆ ಎಂಟಿಟಿ ಹಾಕಿದಾಗ ಅದು ಡಿಸ್ಪ್ಲೇ ಆಗುತ್ತ ಅಂತ ಹೇಳ್ತೀವಿ, ರೈಟ್? ಸೊ ದಟ್ ವಿ ಕಾಲ್ಡ್ as ಕ್ಯಾರೆಕ್ಟರ್ ಎಂಟಿಟಿ. ಅದಕ್ಕೆ ನಾವು ಕ್ಯಾರೆಕ್ಟರ್ ಎಂಟಿಟಿ ಅಂತ ಕರಿತೀವಿ. ಅಂಡರ್ಸ್ಟುಡ್ ದಿಸ್? ಬೇಸಿಕ್ ಗೊತ್ತಾಗಿದ್ದೀರಿ? ಬಿಫೋರ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಸ್ಲೈಡ್, very good. We'll go to the second slide now. See, I took an example of one program on simple coding and example ಆಗಿ ತಗೊಂಡಿದ್ದೀನಿ. ಒಂದು ಪ್ರೋಗ್ರಾಮ್ ರನ್ ಮಾಡಿ ತೋರಿಸ್ತೀನಿ ನಿಮ್ಗೆ, ರೈಟ್? ರಿಸರ್ವ್ ಕ್ಯಾರೆಕ್ಟರ್ಸ್ ಇನ್ HTML must be replaced with a character entity. ನಾವು ರಿಸರ್ವ್ ಕ್ಯಾರೆಕ್ಟರ್ಸ್ ಏನದಾವ ಅಂದ್ರೆ ಲೆಸ್ ದೆನ್ ಅದ, ಗ್ರೇಟರ್ ದೆನ್ ಅದ, ಅವ್ ಆಲ್ರೆಡಿ ಬಿಲ್ಟ್ ಇನ್ ಇರುವಂತದ್ದು, ಅವನ್ನ ನಾವು ಬೇರೆ ಬೇರೆ ಕ್ಯಾರೆಕ್ಟರ್ ಎಂಟಿಟಿ ಜೊತೆ ರಿಪ್ಲೇಸ್ ಮಾಡ್ಲಿಕತ್ತೀವಿ. ಸಮ್ ಕ್ಯಾರೆಕ್ಟರ್ಸ್ ಆರ್ ರಿಸರ್ವ್ಡ್ ಇನ್ HTML. ಅವ್ ಕ್ಯಾರೆಕ್ಟರ್ ಗಳು ರಿಸರ್ವ್ಡ್ ಅದಾವ. ಇಫ್ ಯು ಸಿ ದಟ್ ಲೆಸ್ ದೆನ್, ಗ್ರೇಟರ್ ದೆನ್ ಸೈನ್ ಗಳನ್ನ ಕೊಟ್ಟಿವಿ ಅಂದ್ರೆ ಅದು ಟ್ಯಾಗ್ ಅಂತ ತಿಳ್ಕೊಬಹುದು ಅಂತ ಹೇಳ್ತೀವಿ. ಅದರ ಬದಲಾಗಿ ನಾನು ಹೆಂಗ್ ಬರಿತೀನಿ ಅಂತ ಹೇಳ್ತಾ, ನಾನು ಈ ರೀತಿ ಕ್ಯಾರೆಕ್ಟರ್ ಎಂಟಿಟೀಸ್ ಆರ್ ಯೂಸ್ಡ್ ಟು ಡಿಸ್ಪ್ಲೇ ದ ರಿಸರ್ವ್ ಕ್ಯಾರೆಕ್ಟರ್. ಫಾರ್ ಎಕ್ಸಾಂಪಲ್ ಆಂಪರ್ಸೆಂಟ್ ಎಂಟಿಟಿ ನೇಮ್ ಆರ್ ಆಂಪರ್ಸೆಂಟ್ ಎಂಟಿಟಿ ನಂಬರ್. ನೇಮ್ ಅರೇ ಬರ್ದಿರ್ತೀನಿ, ಇಲ್ಲ ನಂಬರ್ ಅರೇ ಬರ್ದಿರ್ತೀನಿ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ. ಟು ಡಿಸ್ಪ್ಲೇ ಲೆಸ್ ದೆನ್ ಸೈನ್, ಒಂದು ಲೆಸ್ ದೆನ್ ಸೈನ್ ಅನ್ನ ನಾವು ಡಿಸ್ಪ್ಲೇ ಮಾಡ್ಲಿಕ್ಕೆ, ರೈಟ್, ವಿ ಮಸ್ಟ್ ರೈಟ್ ಆಂಪರ್ಸೆಂಟ್ LT. ಆಂಪರ್ಸೆಂಟ್ LT ಅಂತ ಬರೀಬೇಕು. ನಾವು ಬರೇ ಲೆಸ್ ದೆನ್ ಅಂತ ಹಾಕಿದ್ರೆ ನಂದು ಡಿಸ್ಪ್ಲೇ ಆಗಂಗಿಲ್ಲ. ಆಂಪರ್ಸೆಂಟ್ LT ಅಂತ ಹಾಕಿದೀವಿ ಅಂದ್ರೆ, ಆರ್ ವಿ ಮೇ ಗಿವ್ ಎಂಟಿಟಿ ನಂಬರ್. ಎಂಟಿಟಿ ನಂಬರ್ ಏನಾಗ್ಬೋದು, ಆಂಪರ್ಸೆಂಟ್ #60. ಆ 60 ಅಂತ ನಂಬರ್ ಬರದೆ ಅವಾಗೂ ಲೆಸ್ ದೆನ್ ಡಿಸ್ಪ್ಲೇ ಆಗುತ್ತೆ, ಅಥವಾ ಆಂಪರ್ಸೆಂಟ್ LT ಅಂತ ಬರದೆ ಅವಾಗೂ ನನಗೆ ಲೆಸ್ ದೆನ್ ಅಂತ ಡಿಸ್ಪ್ಲೇ ಆಗುತ್ತೆ. ಬರೇ ಆಂಪರ್ಸೆಂಟ್ ಅಂತ ಬರದೆ ಅಂದ್ರೆ ನಂಗೆ ಡಿಸ್ಪ್ಲೇ ಆಗಂಗಿಲ್ಲ, ಯಾಕಂದ್ರೆ ಬ್ರೌಸರ್ ಅದು ಅರ್ಥ ಮಾಡ್ಕೊಳಂಗಿಲ್ಲ ಅಂತ ಹೇಳ್ತೀವಿ, ರೈಟ್? ಸಿಮಿಲರ್ಲಿ ಹಿಂಗ ಇಲ್ಲಿ ನಾಟ್ ಓನ್ಲಿ ಲೆಸ್ ದೆನ್, ದೇರ್ ಆರ್ ಸೋ ಮೆನಿ ಕ್ಯಾರೆಕ್ಟರ್ಸ್ ವಿಚ್ ಆರ್ ಎಂಟಿಟೀಸ್. ಆ ಕ್ಯಾರೆಕ್ಟರ್ ಗಳಿಗೆ ರಿಪ್ಲೇಸ್ ಮಾಡ್ಲಿಕ್ಕೆ ಬಹಳಷ್ಟು ಅದಾವು. ನಮ್ ಸಿಲೆಬಸ್ ಒಳಗಡೆ ನಾವ್ ಏನ್ ಮಾಡ್ಲಿಕ್ಕಿತ್ತೀವಿ, ಕೆಲವೊಂದನ್ನ ಮಾತ್ರ ಕಲೀಲಿಕ್ಕಿತ್ತೀವಿ, ರೈಟ್? ಈಗ ಕೆಲವೊಂದು ಆಂಪರ್ಸೆಂಟ್ ಅಂತ ಯೂಸ್ ಮಾಡ್ಲಿಕ್ಕಿತ್ತೀವಿ. AMP ಅಂಡ್ ಕ್ಯಾರೆಕ್ಟರ್ ಬರೀಬೇಕಂದ್ರೆ ಅಂಡ್ ANP ಅಂತ ಬರೀತೀವಿ, ರೈಟ್? ಲೆಸ್ ದೆನ್ ಆಗಬೇಕಂದ್ರೆ ಅಂಡ್ LT ಅಂತ ಬರೀತೀವಿ. ಗ್ರೇಟರ್ ದೆನ್ ಹಾಕ್ಬೇಕಂದ್ರೆ ಅಂಡ್ GT ಅಂತ ಬರೀತೀವಿ. ಕೋಟ್ಸ್ ಗಳನ್ನ ಹಾಕ್ಬೇಕು ಅಂದ್ರೆ ಅಂಡ್ ಕೋಟ್ ಅಂತ ಬರೀತೀವಿ. ಡಬಲ್ ಕೋಟ್ ಒಳಗೆ ಡಿಸ್ಪ್ಲೇ ಆಗ್ಬೇಕು ಅಂದ್ರೆ ಲೈಕ್ ದಿಸ್ ವಿ ಯೂಸ್ ಟು ವರ್ಕ್. ಸ್ಪೇಸ್ ಕೊಡ್ಬೇಕು ಅಂದ್ರೆ ಅಂಡ್ NBSP ಅಂತ ಕೊಡ್ತೀವಿ ಅಂತ ಹೇಳಿಕತ್ತಾರೆ. ದಿಸ್ ಈಸ್ ಆಲ್ ಅಬೌಟ್ ಕ್ಯಾರೆಕ್ಟರ್ related entities. Understood this? Understood this? Only 33 members. Some members are left now out of 36. Good.
Few members are raised their hands. Still some members are not right. ಉಳಿದವ್ರಿಗೆ ತಿಳಿದದೋ ಇಲ್ಲೋ? Okay, ನೀವು ಕೈಯನ್ನ ತಲೆಗಳಿಸ್ರಿ. We will run this character entities with an example, please. Okay, put your hands down. Now I'm going to work with this coding. Are you able to visualize this block? The notepad ಒಳಗೆ ಬರ್ದಿರೋದು ಕಾಣಿಸ್ತದ್ರಿ? Yes. Okay, Saku, thank you. See here. This is our first line. This is our second line. This is our third line. As usual, back quotes ಅಂತ ಹೇಳಿ, right? Paragraph ನ ಬರ್ದೇವಿ. I don't want to move with all these things. ಬಹಳ ದೊಡ್ಡದು ಮಾಡ್ಕೊಳ್ಳೋದು ಬೇಡ. ನಾನು ಇಲ್ಲಿ ಡಿಲೀಟ್ ಮಾಡ್ತೀನಿ. ಇಲ್ಲಿ /p ನ ಹಾಕೊಂಡಿವಿ, ಇಲ್ಲಿ ಕ್ಲೋಸ್ ಮಾಡಿವಿ ಅಂತ ಹೇಳ್ತೀವಿ, ರೈಟ್? ದಿಸ್ ಪ್ರೋಗ್ರಾಮ್, ಈಗ ನಾನು ಈ ಪ್ರೋಗ್ರಾಮ್ ಅನ್ನ ಮಾಡಿದ್ದೀನಿ, ಬ್ಲಾಕ್ ಒಳಗಡೆ ಇದನ್ನ ಟೈಪ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಅಥವಾ ಇದನ್ನ ಸೇವ್ ಮಾಡೋಣ ಅಂತ. ಸೇವ್ ಆಸ್, what is our program? Character entity, character ent.html that I want to show, save as into the desktop. Now save this, right? This is our small program. And program ide, ee program na navu ಏನು ಮಾಡಿದೀವಿ, ಸೇವ್ ಮಾಡಿದೀವಿ. ಎಲ್ಲಿ ಸೇವ್ ಮಾಡಿದೀವಿ ರೀ? We save this program into desktop. Right, now I'm going to minimize this. See, can you able to see the character entity program here? ಇದು ನಮ್ಗೆ ಒಂದು ಐಕಾನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡೋದ್ರಿಂದ ನಮ್ಗೆ ಎಕ್ಸಿಕ್ಯೂಟ್ ಆಗುತ್ತೆ. See here, it is loading. ಇಲ್ಲಿ ಲೋಡಿಂಗ್ ಆಗ್ಲಿಕ್ಕೆ ಇರ್ತದ, ರೈಟ್? ಇಲ್ಲಿ ನಾವು ಏನ್ ಬಂದಿದೆ ಅಂತ ನೋಡೋಣಂತೆ. ಜಸ್ಟ್ ಅ ಮಿನಿಟ್. ಬ್ಲಾಕ್ ಕೋಟ್ಸ್ ಲೋಡ್ ಆಯ್ತು. ರೈಟ್, ದಿಸ್ ಇಸ್ ಆಲ್ ಅವರ್ ಪ್ಯಾರಾಗ್ರಾಫ್ಸ್. ನಮ್ದು ಈ ಪ್ಯಾರಾಗ್ರಾಫ್ ಟೈಪ್ ಆಗಿ ಇಲ್ಲಿ ಬಂದಿದೆ ಅಂತ ಹೇಳೋದು. ಈಗ ನಾ ಸ್ವಲ್ಪ ಲಿಟಲ್ ಚೇಂಜಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಹೀಸ್ ಮೋಸ್ಟ್ ಅಂತ ಅದ, ಇಲ್ಲಿ ಇದನ್ನ ಚಾಲು ಆಗಿದೆ ಅಲ್ರಿ, ನಮ್ಗೆ ಹೀಸ್ ಮೋಸ್ಟ್ ಅಂತ ಹೇಳಿ ಇದ್ರ ನಡ್ವರ್ಕ್ ನಮ್ಗೆ ಸ್ಪೇಸ್ ಕೊಡ್ಬೇಕಾಗಿದೆ. ಫಾರ್ ಎಕ್ಸಾಂಪಲ್, ನಾನು ಇದನ್ನ ಸ್ಪೇಸ್ ಕೊಡ್ಬೇಕು ಅನ್ನತೀನಿ. ಇಷ್ಟೊಂದು ಸ್ಪೇಸ್ ಕೊಟ್ಟಿದ್ದೀನಿ, ರೈಟ್? ನೌ ಐ ಆಮ್ ಗೋಯಿಂಗ್ ಟು ಸೇವ್ ದಿಸ್. ಈ ಪ್ರೋಗ್ರಾಮ್ ಅನ್ನ ಸೇವ್ ಮಾಡ್ತೀನಿ, ಇಲ್ಲಿ ರನ್ ಮಾಡ್ತೀನಿ. ಈಗ ಫಂಕ್ಷನ್ FIU ಅಗೇನ್, ಎನಿ ಚೇಂಜಸ್ ಇಸ್ ಹ್ಯಾಪನಿಂಗ್? ಆರ್ ಯು ಏಬಲ್ ಟು ಸಿ ದಿಸ್? ಏನು ಚೇಂಜಸ್ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಡೈರೆಕ್ಟ್ಲಿ ಸ್ಪೇಸ್ ವರ್ಕ್ ಆಗಂಗಿಲ್ಲ. ಇದು ಸ್ಪೇಸ್ ಇಲ್ಲಿ ನಿಮ್ಗೆ ಇಲ್ಲಿ ಕೊಟ್ಟಿರಿ, ಖರೆ ಅಲ್ಲಿ ವರ್ಕ್ ಆಗಂಗಿಲ್ಲ. ಅದ್ರ ಬದಲಾಗಿ ಏನ್ ಮಾಡಂತ ಯೂಸ್ ಮಾಡ್ರಿ ಅಂತ ಹೇಳಿಗತ್ತ ನಾನು. ಅಂಡ್ NBSP and NBSP and NBSP. This is a special character which is used for to give the space in the document. ರೈಟ್, ಇವೆರಡರ ಮಧ್ಯೆ ನಾನು ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದೀನಿ. ಸೇವ್ ಮಾಡ್ಕೊತೀನಿ. ಈಗ ಸೇವ್ ದಿಸ್. ನೌ ಐ ಆಮ್ ಗೋಯಿಂಗ್ ಟು ರನ್ ದ ಪ್ರೋಗ್ರಾಮ್. ರೈಟ್, ಇಲ್ಲಿ ಸ್ಪೇಸ್ ಬರತ್ತದ್ರಿ, ಕಾಣಿಸ್ತದಲ್ಲ ಇಲ್ಲಿ ಸ್ಪೇಸ್ ಬಂದಿರೋದು. ಈಗ ನಾನು ಅಂಡ್ NBSP ಒಂದೆಲ್ಲೋ ಒಂದು ಟೈಪಿಂಗ್ ಮಿಸ್ಟೇಕ್ ಮಾಡಿರ್ತೀವಿ ಅಥವಾ ಸ್ಪೇಸ್ ಕೊಟ್ಟಿರ್ತೀನಿ. ಇಲ್ಲಿ ಸ್ಪೇಸ್ ಕೊಟ್ಟಿನಿ ಅಂತ ಅದು ಪ್ರಿಂಟ್ ಆಗಿದೆ. ನೌ ಕಾಪಿ ದಿಸ್. ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಅಂದ್ರೆ ಜಾಸ್ತಿನ ಕಾಪಿ ಮಾಡೋಣಂತೆ. Now I am going to save this function FIU. Now you can able to see that this is a space, right? Directly space ಕೊಟ್ಟಾಗ ಅದು ವರ್ಕ್ ಆಗ್ಲಿಲ್ಲ. ಯಾಕಂದ್ರೆ ಅದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಅದಕ್ಕೆ ಏನ್ ಮಾಡ್ಲಿಕ್ಕೆ ನಾವಲ್ಲಿ ಕ್ಯಾರೆಕ್ಟರ್ ಎಂಟಿಟಿ ಯೂಸ್ ಮಾಡಿದ್ರಿ. ವಾಟ್ ಇಸ್ ದ ಕ್ಯಾರೆಕ್ಟರ್ ಎಂಟಿಟಿ? .NBSP. Similarly, now I am going to type in front of you people one more quote. ಈ ಪ್ಯಾರಾಗ್ರಾಫ್ ಒಳಗಡೆ ಇನ್ನೊಂದನ್ನ ಬರಿತೀನಿ ನಾನು ಇಲ್ಲೇ. ಫಾರ್ ಎಕ್ಸಾಂಪಲ್, 50 is less than 60. Next, 60 is greater than 40. Now I'm going to save this. Before saving this, we should ಇದು ಲೈನ್ ಬ್ರೇಕಿಂಗ್ ಹಾಕೋಣಂತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ ನಿಮ್ಗೆ. BR for line break. Save this. Now I'm going to run it. ಇಲ್ಲೆಲ್ಲೂ ಕಾಣಿಸ್ತಾ ಇದೆ ನಿಮ್ಗೆ ಆಗಿರೋದು? ಏನಾದ್ರೂ ಚೇಂಜಸ್ ಆಗಿದೆ ಅಂತ ಅನಿಸುತ್ತಾ? BR
ರೈಟ್. ಸಿ ಐ ಬ್ರೇಕ್ ದ ಲೈನ್ಸ್, ನಿಮ್ಗೆ ಲೈನ್ ಬ್ರೇಕ್ ಗಳನ್ನ ಹಾಕ್ಲಿಕ್ಕೆ ಎತ್ತೀವಿ, ರೈಟ್. ಈ ಎಂಟಿಟೀಸ್ ಒಳಗಡೆ ಇದ್ರ ಬದಲಾಗಿ ನಾನು ಏನಾದ್ರೂ ಬರಿಬಹುದಾ ಅಂತ ಕೇಳಿದ್ರೆ ಎಸ್, ಅಕಾರ್ಡಿಂಗ್ ಟು ನಾವು ಕಲ್ತಿರೋ ಪ್ರಕಾರ ಇದ್ರ ಬದಲಾಗಿ ನಾವ್ ಏನ್ ಹಾಕ್ಬಹುದು ಅಂತ ಹೇಳ್ತಾ ನಾವು ಅಂಡ್ ಎಲ್ ಟಿ, ಅಂಡ್ ಅಂತ ಹೇಳಿ ಅಂಡ್ ಎಲ್ ಟಿ ಹಾಕ್ದೀವಿ ಅಂದ್ರೆ ಪ್ರಿಂಟ್ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡ್ರಿ. ಅಂಡ್ ಎಲ್ ಟಿ and LT. Save this program. Now you should control E5. Next. ಬರ್ತಾ ಇದೆಯಲ್ಲ ಇಲ್ಲಿ and LT ಅಂತ ಕೊಟ್ಟರು ಕೂಡ ನಿಮ್ಗೆ ಡಿಸ್ಪ್ಲೇ ಆಗ್ಲಿಕ್ಕೆ. This is what we called as character entity. ಇಲ್ಲಿ ನಾವ್ ಏನಂತ ಕರಿತೀವ್ರಿ, character entity ಅಂತ ಕರಿತೀವಿ. Right? This is Allikarjun Rishi. Okay. ಕಾಣಿಸ್ತಾ ಇದೆ ರೀ, ಇಲ್ಲಿ ನಾವು ಆಂಪರ್ಸೆಂಟ್ ಹಾಕಿಲ್ಲ, ಅದ್ರ ಬದಲಿ ಸಾರಿ ಲೆಸ್ ದೆನ್ ಹಾಕಿಲ್ಲ, ಅದ್ರ ಬದಲಿ ನಾವು ಆಂಪರ್ಸೆಂಟ್ ಎಲ್ ಟಿ ಅಂತ ಯೂಸ್ ಮಾಡಿವಿ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಕ್ಯಾರೆಕ್ಟರ್ ಎಂಟಿಟೀಸ್. ಇವೆಲ್ಲ ಏನಂತ ಕರಿತೀವಿ, ಕ್ಯಾರೆಕ್ಟರ್. ಈ ರೀತಿ ನೀವು ಏನ್ ಮಾಡ್ತೀರಿ, ಕೆಲವೊಂದ್ ಕಡೆ ಯೂಸ್ ಮಾಡ್ಬೇಕಾಗಿದೆ, ಡಬಲ್ ಕೋಟ್ ಯೂಸ್ ಮಾಡ್ಬೇಕಾಗಿದೆ, ಆಂಪರ್ಸೆಂಟ್ ಕೋಟ್ ಅಂತ ಯೂಸ್ ಮಾಡ್ತೀರಿ. ಕೆಲವೊಂದ್ ಕಡೆ ಸಪೋರ್ಟ್ ಆಗಂಗಿಲ್ಲ ಅಂತ ಅನ್ನೋ ಪರಿಸ್ಥಿತಿ ಒಳಗಡೆ ಇದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ದಟ್ ವಿ ಕಾಲ್ಡ್ ಆಸ್ ಕ್ಯಾರೆಕ್ಟರ್ ಎಂಟಿಟಿ. ಐ ಹೋಪ್ ಸೊ ಇಟ್ ಇಸ್ ಕ್ಲಿಯರ್ ಟು ಯು ಪೀಪಲ್. ಎನಿ ಡೌಟ್ ನೌ? Yes, students, kindly reply it. If it is clear, kindly raise your hand. Okay, Ambika clear. Next 8 members are raised their hands. No doubts. Bhagyashree understood. Anil Kumar clear. Shanta clear. Divya clear. Megha clear. Soumya Englishwar clear. Pavan, Sushant, Vinuta, Bhavi. Good. Abdul Razak, Anjali, Abhishek Bagade, ತಿಳಿದದಿಲ್ಲೋ? Good. Maximum of you people say that you are cleared with that. See, this is how we used to work with the tags. ಇದೇ ರೀತಿ ಒಳಗಡೆ ನಾವ್ ಏನ್ ಮಾಡ್ತೀವಿ, slowly ಇದು. Yes, this chart is mainly to understand, because sometimes he may ask what is character entity, give an example. Character entity ಅಂದ್ರೆ ಏನು, ಅದಕ್ಕೊಂದು ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳಿದಾಗ ನಿಮ್ಗೆ ನೆನಪಿರ್ಲಿಕ್ಕೆ. ಸಿ ಆಲ್ ದ ಕೋಡ್ಸ್ ಆರ್ ದ ಟ್ಯಾಗ್ಸ್, ವಾಟ್ ಎವರ್ ಯು ಕ್ಯಾನ್ ಕಾಲ್, ನೀವೇನ್ ಟ್ಯಾಗ್ಸ್ ಇದಾವಲ್ಲ, ಇಟ್ಸ್ ಆಲ್ ಬೇಸ್ಡ್ ಆನ್ ವಾಟ್ ಸಾರ್ಟ್ ಆಫ್ ಅ ಡಾಕ್ಯುಮೆಂಟ್ ಯು ವಾಂಟ್ ಟು ಡಿಸ್ಪ್ಲೇ ಆನ್ ದ ಬ್ರೌಸರ್ಸ್. ನೀವು ಕಲಿತಾ ಇರೋದು ಏನದ ಅಂದ್ರೆ, ಈಗ ಹೆಂಗ ನೀವು ಪ್ರೋಗ್ರಾಮ್ ಒಳಗಡೆ ನೀವು ಸ್ಟ್ರಿಂಗ್ ಅಂತ ಕರಿತೀರಿ ಅಥವಾ ಅರೇಸ್ ಅಂತ ಕರಿತೀರಿ, ಎಲ್ಲಾನು ಎಲ್ಲಾ ಟೈಮ್ ಒಳಗೆ ಅಪ್ಲೈ ಮಾಡಂಗಿಲ್ಲ ನಾವು, ರೈಟ್? ಯಾವ ಪ್ರೋಗ್ರಾಮ್ ಬರೆಯಾಗತ್ತೀನಿ ಅದ್ರ ಮೂಲಕ ಯೂಸ್ ಮಾಡ್ತೀನಿ ಅಂತ ಹೇಳ್ತೀರಿ. ಹಂಗೆ ನೀವು ವೆಬ್ ಪ್ರೋಗ್ರಾಮಿಂಗ್ ಒಳಗಡೆನು ಕೂಡ ಕೆಲವೊಂದು ಟ್ಯಾಗ್ಸ್ ಗಳು ಡಿಪೆಂಡ್ ಅಪಾನ್ ವಾಟ್ ನೀ ಏನ್ ಡಿಸ್ಪ್ಲೇ ಮಾಡ್ಬೇಕನ್ನತಿ ಅಥವಾ ನಿನ್ ಡಾಕ್ಯುಮೆಂಟ್ ಏನಿದೆ, ರೈಟ್? ನಿಮ್ಗೆ ಗೊತ್ತಿರ್ಬೇಕು ಅಂತೇಳಿ. ಇಲ್ಲಿ ಸ್ಪೇಸ್ ಬರ್ಬೇಕಾಗಿದ್ರಿ ಸರ್ ನನ್ಗೆ ನನ್ನ ಡಾಕ್ಯುಮೆಂಟ್ ದಾಗ ಇಲ್ಲೊಂದು ಪ್ಯಾರಾಗ್ರಾಫ್ ಬರ್ದೀನಿ, ಆ ಸ್ಪೇಸ್ ಕೊಟ್ರೆ ಅದು ವರ್ಕ್ ಆಗತ್ತಿಲ್ಲ, ಅದಕ್ಕೆ ಏನ್ ಮಾಡ್ಬೇಕು, .nbsp ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ನಾ ಡಬಲ್ ಕೊಟೇಶನ್ ಒಳಗೆ ಬರಿಬೇಕು, ಇಲ್ಲಿ ನಾ ಸಿಂಗಲ್ ಕೊಟೇಶನ್ ಒಳಗೆ ಬರಿಬೇಕು, ಇಲ್ಲಿ ನಾ ಏನ್ ಬರಿಬೇಕಂತ ಹೇಳ್ತೇವಲ್ಲ. ಸೊ ಅಟ್ ದಟ್ ಟೈಮ್ ವಿ ಆರ್ ಯೂಸಿಂಗ್ ಆಲ್ ದೀಸ್ ಕಾಮನ್ಲಿ ಎಂಟಿಟೀಸ್. ಯಾಕಂದ್ರೆ ಆ ಎಂಟಿಟಿ ಯೂಸ್ ಮಾಡ್ಲಿಲ್ಲ ಅಂದ್ರೆ ನಂದು ಡಿಸ್ಪ್ಲೇ ಆಗಂಗಿಲ್ಲ, ನಂದು ವೆಬ್ ಪೇಜ್ ಒಳಗಡೆ ಆ ರೀತಿ ಡಿಸ್ಪ್ಲೇ ಆಗಂಗಿಲ್ಲ, ರೈಟ್? ಸೊ ದಟ್ ಈಸ್ ದ ರೀಸನ್ ವಿ ಯೂಸ್ ಟು ಲರ್ನ್ ದಿಸ್. ಸ್ಲೋಲಿ ಇನ್ನ ಬಹಳಷ್ಟು ಟ್ಯಾಗ್ಸ್ ಗಳನ್ನ ಕಲಿತೀವಿ, ಇನ್ನೊಂದಿಷ್ಟು ಅಟ್ರಾಕ್ಟಿವ್ ಮ್ಯಾನರ್ ವೆಬ್ ಪೇಜಸ್ ಅನ್ನ ಹೆಂಗ್ ಮಾಡ್ಬೇಕು ಅಂತ ಜಾವಾ ಸ್ಕ್ರಿಪ್ಟ್ ಕಲಿತೀವಿ, ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್ ಕಲಿತೀವಿ, ರೈಟ್? ನಮ್ಗ ಇದು ಕಲಿಸ್ತಾರ ಮುಂದಿನ ಯೂನಿಟ್ಸ್ ಒಳಗಡೆ, ಅವನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಏನೇನ್ ಬೇಕಲ್ಲ ಎಲ್ಲಾನು ಕೂಡ, ಅಂದ್ರೆ ವೆಬ್ ಪೇಜ್ ಅನ್ನ ಅಟ್ರಾಕ್ಟಿವ್ ಮಾಡ್ಲಿಕ್ಕೆ ಏನ್ ಬೇಕು ಅನ್ನೋದನ್ನ ಕಲ್ಕೋತ ಹೋಗ್ತೀವಿ. ಈಗ ನಾವು ಬೇಸಿಕ್ HTML ಡಾಕ್ಯುಮೆಂಟ್ ದಾಗ ಯಾವ್ಯಾವ ಟ್ಯಾಗ್ಸ್ ಬರ್ತಾವಂತ ಸಣ್ಣ ಕಲಿಲಿಕ್ಕೆ. ಅಂಡರ್ಸ್ಟುಡ್ ನಾವ್? Is it clear, your doubts? Right. Now, Zoom is going to close very soonly within few minutes. I will discuss about one more topic and execution will be done in the next class. Right? Horizontal rules. Innondu en barutte namga horizontal rule anta barutte. The parts of the document can be separated from each other, making the document easier to read. ಒಂದು ಡಾಕ್ಯುಮೆಂಟ್ ಅನ್ನ ರೀಡ್ ಮಾಡ್ಲಿಕ್ಕೆ, ಸರಳ ಮಾಡ್ಲಿಕ್ಕೆ ಅದನ್ನ ಸಪರೇಟ್ ಮಾಡ್ಕೋತೀವಲ್ಲ, ಆ ಸಪರೇಟ್ ಮಾಡ್ಲಿಕ್ಕೆ ಬೈ ಪ್ಲೇಸಿಂಗ್ ಹಾರಿಜಾಂಟಲ್ ಲೈನ್ಸ್ ಬಿಟ್ವೀನ್ ದಮ್, ಅದ್ರ ನಡಬರ್ಕ ಒಂದು ಹಾರಿಜಾಂಟಲ್ ಲೈನ್ ಅನ್ನ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀವಿ.
ಫಾರ್ ದಟ್ ಸಚ್ ಲೈನ್ಸ್ ಆರ್ ಕಾಲ್ಡ್ ಆಸ್ ಹಾರಿಜೆಂಟಲ್ ರೂಲ್. ಅಂತ ಲೈನ್ ಗಳಿಗೆ ನಾವ್ ಏನಂತ ಕರಿತೀವಿ, ಹಾರಿಜೆಂಟಲ್ ರೂಲ್ ಅಂತ ಕರಿತೀವಿ, ರೈಟ್. ಅಂಡ್ ದ ಬ್ಲಾಕ್ ಟ್ಯಾಗ್ ದಟ್ ಕ್ರಿಯೇಟ್ಸ್ ದಮ್ ಈಸ್ HR ಅಂತ ಯೂಸ್ ಮಾಡ್ತೀವಿ, HR/ ಅಂತ ಯೂಸ್ ಮಾಡ್ತೀವಿ. ದ HR ಟ್ಯಾಗ್ ಕಾಸಸ್ ಅ ಲೈನ್ ಬ್ರೇಕ್, ರೈಟ್, ಒಂದು ಲೈನ್ ಬ್ರೇಕ್ ಅನ್ನ ಕೊಡುತ್ತೆ ಅಂಡ್ ಪ್ಲೇಸಸ್ ಅ ಲೈನ್ ಅಕ್ರಾಸ್ ದ ಸ್ಕ್ರೀನ್. ಒಂದು ಸ್ಕ್ರೀನ್ ಮೇಲೆ ಅದು ಲೈನ್ ಅನ್ನ ತೋರಿಸುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಹೋದ ಅಂತ ಹೇಳಿ. ದ ಬ್ರೌಸರ್ ಚೂಸಸ್ ದ ಥಿಕ್ನೆಸ್ ಅಂಡ್ ಲೆಂತ್ ಅಂಡ್ ಹಾರಿಜೆಂಟಲ್ ಪ್ಲೇಸ್ಮೆಂಟ್ ಆಫ್ ದ ಲೈನ್. ಆ ಲೈನ್ ಅನ್ನ ಬ್ರೌಸರ್ ಸಿಲೆಕ್ಟ್ ಮಾಡುತ್ತೆ, ಎಷ್ಟು ಥಿಕ್ ಇರಬೇಕು, ಎಷ್ಟು ಥಿನ್ ಇರಬೇಕು ಅಂತ ಹೇಳಿ. ನಾವು ಅದರೊಳಗಡೆ ಎಷ್ಟು ಲೆಂತ್ ಇರಬೇಕು ಅಂತ ನಾವು ಸೆಟ್ ಮಾಡಂಗಿಲ್ಲ, ಬ್ರೌಸರ್ ಬೈ ಡಿಫಾಲ್ಟ್ ಅದನ್ನ ಸೆಟ್ ಮಾಡುತ್ತೆ. ಅದನ್ನ ನಾವು ಹಾರಿಜೆಂಟಲ್ ಅಂತ ಕರಿತೀವಿ. ಟಿಪಿಕಲಿ ಬ್ರೌಸರ್ ಡಿಸ್ಪ್ಲೇ ದ ಲೈನ್ಸ್ that there are 3 pixel thick. ಲಾಸ್ಟ್ ನಾರ್ಮಲ್ ಆಗಿ 3 pixel thick ರಿಲೇಟೆಡ್ ಒಂದು ಲೈನ್ ಅನ್ನ ಡಿಸ್ಪ್ಲೇ ಮಾಡುತ್ತೆ. ನೋಟ್ ದಟ್ again the slash in the tag indicating the this tag has no content and no closing tag. ಇಲ್ಲಿ ನಿಮ್ ಕಂಟೆಂಟ್ ಇರಂಗಿಲ್ಲ, ಅದು ಯಾವುದೇ ರೀತಿ ಇರಂಗಿಲ್ಲ, ಕ್ಲೋಸಿಂಗ್ ಇರಂಗಿಲ್ಲ, ಡೈರೆಕ್ಟ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ. ಹ್ಯಾಸ್ HR ಅಂತ ಹೇಳೋದು ಅಂತ ಹೇಳಿ, ರೈಟ್. ಹಾರಿಜೆಂಟಲ್ ಅಂದ್ರೆ ಬೇಸಿಕ್ ಅದು ಅರ್ಥ ಆಗಿದೆಲ್ಲ. Okay, dear students, remaining things we will discuss in the next session of the classes, right? Thank you.